ಇನ್ನೊಂದು 2 ವಾಕ್ಯ ಮಾತಾಡಿದ್ರೆ ಯಾರು ಪರಿಚಯ ಮಾಡ್ತಾ ಇದ್ದಾರೆ ಅನ್ನೋ ಡೌಟ್ ನನ್ನ ಈಗಾಗಲೇ ನಿಮಗೆ ಬಂದಿದೆ. ಇನ್ನೊಂದು 2 ವಾಕ್ಯ ಕಳೆದಿದ್ರೆ ಯಾರು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಸಂಶಯ ನನಗೆ ಬಂದುಬಿಡುತ್ತೆ. ಅದಕ್ಕೆ ಮುಂಚೆ ಎದ್ದೆ ನಾನು. ಒಂದು ಸಾರ್ಥಕ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಕಾರ್ಯಕ್ರಮದ ನಿರ್ವಾಹಕಿ ತಾಯಿ ಅವರು ಭಾಳ ಜಾಣತನದಿಂದ 10-12 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ನನಗೆ 7-8 ನಿಮಿಷ ಮಾತ್ರ ಮಾತಾಡಬೇಕು ಅಂತ ಹೇಳಲಿಲ್ಲ ಅವರು. ಯಾಕಂದರೆ ಇದಾದ ನಂತರ ಧನ್ಯವಾದ ಸಮರ್ಪಣೆ ಮಾಡಬೇಕು. ಹಾಗೆ ಬುದ್ಧಿವಂತಿಕೆಯಿಂದ ನನಗೂ ಒಂದು ಮಿತಿ ಹಾಕಿದ್ದಾರೆ, ಅದು ನಾನು ಹಾಕ್ಕೊಳ್ಳೇಬೇಕಾಗಿರುವಂಥ ಮಿತಿ. ಆದರೆ ನನ್ನ ವಿಷಯಕ್ಕೆ ಹೋಗಲಿಕ್ಕೆ, ನನ್ನ ಸಂಬೋಧನೆಯನ್ನು ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ಎಲ್ಲರ ಹತ್ರ ವಿನಂತಿ ಮಾಡ್ತೀನಿ. ಅವರು ಎದ್ದೋಗಬೇಡಿ ಅಂತ ಹೇಳಿದ್ರು. ನಾನು ಎದ್ದೋಗಬೇಡಿ ಅಂತ ಹೇಳೋದಿಲ್ಲ, ನಿಮ್ಮ ಸಮಯದ ಅನುಕೂಲತೆ ಕಾರಣ. ಆದರೆ ಗೃಹ ಪ್ರವೇಶಕ್ಕೆ ಬಂದಿದ್ದೀರಿ, ಊಟ ಮಾಡ್ಕೊಂಡು ಹೋಗಿ ಅಂತ ಮಾತ್ರ ನಾನು ಎಲ್ರಿಗೂ ವಿನಂತಿ ಮಾಡ್ತೀನಿ. ಇಲ್ಲೊಂದಷ್ಟು ರಾಜಕಾರಣಿಗಳ ಅಥವಾ ರಾಜಕೀಯ ಪಕ್ಷದ ಮುಖಂಡರ ಭಾಷಣಕ್ಕೆ ನಾವು ಬಂದಿಲ್ಲ, ಇವತ್ತು ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಅನಿವಾರ್ಯವಾಗಿ ಇವತ್ತೊಂದಷ್ಟು ರಾಜಕೀಯ ಪಕ್ಷದ ರಾಜಕಾರಣಿಗಳ ಭಾಷಣ ಕೇಳಲೇಬೇಕು, ಅನಿವಾರ್ಯ. ಹೀಗಾಗಿ ಕೇಳೋ ಅನಿವಾರ್ಯತೆ ಕೂಡ ನಿಮಗಿದೆ. ಆದರೆ ಎಲ್ಲದಕ್ಕಿಂತ ದೊಡ್ಡದು ಇಬ್ಬರು ಸ್ವಾಮೀಜಿಗಳ ಆಶೀರ್ವಚನ, ಎಲ್ಲದಕ್ಕಿಂತ ದೊಡ್ಡದು ಎಚ್ ಎಸ್ ಶೆಟ್ಟರ ಮನದ ಆಳದ ಮಾತುಗಳು, ಎಲ್ಲದಕ್ಕಿಂತ ದೊಡ್ಡದು ಶ್ರೀಮತಿ ಸುಶೀಲಾ ನಾಡ ಅವರು ಯಾರು ಕೊರಗ ಸಮಾಜದ ಅಭಿವೃದ್ಧಿಗೆ ಅದೇ ಸಮಾಜದಲ್ಲಿ ಹುಟ್ಟು ಬಂದು ವಿದ್ಯಾವಂತರಾಗಿ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೋ ಅವರ ಒಂದಷ್ಟು ಮನಸ್ಸಿನ ಅನಿಸಿಕೆಗಳು ಮತ್ತು ಗೃಹ ಪ್ರವೇಶದ ನಂತರದ ಸಿಹಿ ಸೇರಿರ್ತಕ್ಕಂಥ ಊಟ. ಇದರ ಮಧ್ಯದಲ್ಲಿ ಈ ಥರದ ಸಮಾಜದಲ್ಲಿ ಎಚ್ ಎಸ್ ಶೆಟ್ಟರ್ ಥರ ತುಂಬ ಒಳ್ಳೆಯ ಕೆಲಸ ಮಾಡೋರು ಅವ್ರು ನಮ್ಮಂಥವ್ರನ್ನ ಯಾಕೆ ಕರೀತಾರೆ ಅಂತ ಕೇಳಿದರೆ, ಆ ಕೆಲಸಕ್ಕೆ ತೊಂದರೆ ಮಾಡದೇ ಇರಲಿ ನಾವು ಅಂತ. ಸಹಾಯ ಮಾಡಿದಿದ್ರು ಪರವಾಗಿಲ್ಲ, ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ತೊಂದರೆ ಮಾಡದೇ ಇರಲಿ ಅಂತ ನಮ್ಮನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನ, ಶಾಸಕರನ್ನ, ಸಂಸದರನ್ನ ಎಲ್ಲ ಕರೀತಾರೆ ಒಂದ್ಸಲಿ. ಯಾಕಂದರೆ ಕರೀದಿದ್ರು ತೊಂದರೆ ಮಾಡುವಂಥ ರಾಜಕೀಯ ಕ್ಷೇತ್ರ ನೆಕ್ಸಲ್ಲಿ. ಹಾಗಾಗಿ ಕರೆದು ಅದು ಯಾವುದಕ್ಕೂ ತೊಂದರೆ ಮಾಡದೇ ಇರಲಿ ಅನ್ನುವಂಥ ಹಾರೈಕೆ ಜೊತೆಗೆ ನಮ್ಮ ಭಾಷಣನೂ ಅನಿವಾರ್ಯವಾಗಿ ಕೇಳಬೇಕಾಗತ್ತೆ. ಹಾಗಾಗಿ ಮತ್ತೊಂದ್ಸಲಿ ವಿನಂತಿ ಮಾಡ್ತೀನಿ, ಗೃಹ ಪ್ರವೇಶದ ಊಟವನ್ನು ಮಧ್ಯದಲ್ಲಿ ಎದ್ದೋದ್ರೂ ಮುಗಿಸ್ಕೊಂಡೋಗಿ, ಆಮೇಲಿದ್ರೂ ಮುಗಿಸ್ಕೊಂಡೋಗಿ, ಸೀದಾ ಮನೆಗೆ ಹೋಗಬೇಡಿ. ಅದಷ್ಟನ್ನು ಮಾತ್ರ ವಿನಂತಿ ಮಾಡ್ತೀನಿ ನಾನು. ಎಲ್ಲ ಸಮಾಜದ ನಮ್ಮ ಗ್ರಾಮದ 14 ಕುಟುಂಬಗಳಿಗೆ ನಮ್ಮ ಜೊತೆಯಲ್ಲೇ ಇರತಕ್ಕಂಥ 84 ಜನ, 14 ಮನೆ ಅಂತ ಹೇಳಿದ್ರೆ 84 ಜನ. ಶೆಟ್ರ ಹತ್ರ ಲೆಕ್ಕ ಕೂಡ ಇದೆ, ಎಲ್ಲ ಮನೆ ಸೇರಿಸಿದ್ರೆ ಎಷ್ಟು ಇದ್ದಾರೆ ಅಂತ ಕೇಳಿದ್ರೆ ಒಟ್ಟು 84 ಜನ ಇದ್ದಾರೆ. ಆ 84 ಜನರಿಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಸೂರನ್ನು, ನೆಲೆಯನ್ನು ಕಲ್ಪಿಸ್ಕೊಂಡಿರ್ತಕ್ಕಂಥ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಅಂತ. ಬರಲೇಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಯಾಕಂದರೆ ಇಲ್ಲಿ ಬರೆದಿದ್ರೆ ಆ ಥರದ್ದಿಲ್ಲ, ಬರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂತ. ಸ್ವಾಮೀಜಿಗಳ ದಿನಾಂಕಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ನಡಿಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬಂದಿದ್ದೀವಿ. ತುಂಬ ಜನ ಬಂದಿದ್ದಾರೆ ಇಲ್ಲಿ. ಪೂಜ್ಯ ಪೇಜಾವರ ಶ್ರೀಗಳು ಆಶೀರ್ವಾದ ಎಲ್ಲಿಂದಲೋ ಬಂದು ಆಶೀರ್ವಚನವನ್ನು ಮಾಡಿ ಅವ್ರದ್ದೇ ನಿಯಮದ ಕಾರಣಕ್ಕೆ ಪೂಜೆ ಮಾಡದೆ ಅವರು ಆಹಾರ ಸ್ವೀಕರಿಸಲ್ಲ. ಹೀಗಾಗಿ ಪೂಜೆನೂ ಮಾಡಬೇಕು, ಆಹಾರ ಸ್ವೀಕರಿಸಬೇಕು ಮತ್ತು ಅಯೋಧ್ಯೆಗೆ ತೆರಳಬೇಕು ಅನ್ನುವಂಥ 3 ಅನಿವಾರ್ಯತೆಗಳ ಕಾರಣಕ್ಕೆ ಅವರು ಆಶೀರ್ವಚನ ಮಾಡಿ ನಮ್ಮ ಮಧ್ಯದಿಂದ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಅವರು ನಿರ್ಗಮಿಸಿದ್ದಾರೆ. ಪೂಜ್ಯ ಬಸವ ಮೂರ್ತಿ ಮಾದಾರಾಯ ಚೆನ್ನಯ್ಯ ಸ್ವಾಮಿಗಳ ಅಂತಾರೆ ಮನಸ್ಸಿಗೆ ತಟ್ಟುವಂಥ ರೀತಿಯಲ್ಲಿ 4 ಮಾತುಗಳನ್ನ ಸ್ವಲ್ಪ ಹುಡುಕೋಬೇಕು ನಾವು. ಕನ್ನಡಿ ಇಟ್ಕೊಂಡು ನಮ್ಮ ಬಗ್ಗೆ ನಾವೇ ಹುಡುಕೊಳ್ಬೇಕು. 2 ಹತ್ಯೆ ಆಗುತ್ತೆ, ಒಂದು ಹತ್ಯೆಗೆ ವಿರೋಧ ಆಗುತ್ತೆ, ಇನ್ನೊಂದು ಹತ್ಯೆಗೆ ಸಂವೇದನೆ ಕೂಡ ಪ್ರಕಟ ಆಗೋದಿಲ್ಲ ಅನ್ನುವಷ್ಟು ದಪ್ಪ ಚರ್ಮದ ಸಮಾಜ ಆಗ್ಬಿಟ್ಟಿದ್ದೀವಿ ನಾವು ಅನ್ನೋದನ್ನು ಏನು ಬೈದೆ ಸ್ವಲ್ಪ ನೋಡ್ಕೊಳ್ಳುವ ಹಾಗೆ ನಮಗೆ 4 ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಅದೇ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ನಾವು. ಹಾಗಾಗಿ ನಾವು ಯೋಚನೆ ಮಾಡಬೇಕು ಅಂತೇಳಿ ಅವರು ಆಶೀರ್ವಾದದ ರೂಪದ 4 ಮಾತುಗಳನ್ನ ಆಡಿದ್ದಾರೆ. ಇಬ್ಬರು ಸಂಸದರು, ಈ ಕಡೆಯ ಸಂಸದರು ಆ ಕಡೆಯ ಸಂಸದರು ಇಬ್ಬರು ಕೂಡ ಗಡಿ ಭಾಗದಲ್ಲಿ ಕೂತಿದ್ದೀವಿ. ಒಂದು 5 ಕಿಲೋಮೀಟ್ರ್ ಹೋದರೆ ಕೋಟಾವರ್ಧಕ್ಕೆ ಕಿರು ಆಗುತ್ತೆ, 4 ಕಿಲೋಮೀಟ್ರ್ ರಾಘವೇಂದ್ರ ಅವ್ರದ್ದು ಪರಿಧಿ. ಆ ಗಡಿ ಪ್ರದೇಶದಲ್ಲಿ ಕೂತಿದ್ದೀವಿ. ಇಬ್ಬರು ಸಂಸದರು ಬಂದಿದ್ದಾರೆ, ಶ್ರೀನಿವಾಸ್ ಪೂಜಾರಿ ಅವರು ಇದೀಗ ಬಂದಿದ್ದಾರೆ, BY ರಾಘವೇಂದ್ರ ಕೂಡ ಬಂದು ಹೋಗಿದ್ದಾರೆ, ಮಾತುಗಳನ್ನಾಡು ಹೋಗಿದ್ದಾರೆ. ಎಲ್ಲ ಶಾಸಕ ಮಿತ್ರರು ಬಂದಿದ್ದಾರೆ ಇಲ್ಲಿಗೆ. ಸ್ಥಾನೀಯ ಕ್ಷೇತ್ರ ಪಾಲಕ ಒಂಥರ ಹಾಗೆ ಗುರುರಾಜ್ ಗಂಟಿಹೊಳೆ ಅವರು ಮಾತಾಡಿದ್ದಾರೆ, ನಮ್ಮ ಜೊತೆಗಿದ್ದಾರೆ, ಈ ಕೆಲಸದಲ್ಲೂ ತೊಡಗಿಕೊಂಡಿದ್ದಾರೆ. ಯಶ್ಪಾಲ್ ಸುವರ್ಣ ಉಡುಪಿಯಿಂದ, ಗುರ್ಮೆ ಸುರೇಶ್ ಶೆಟ್ಟರು ಕಾಪುನಿಂದ, ಕಿರಣ್ ಕುಮಾರ್ ಕೊಡ್ಗೆ ಅವರು ಪಕ್ಕದ ಕ್ಷೇತ್ರದಿಂದ. ಪಕ್ಕ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದರ ಗಾಳಿಯೇ ಇಲ್ಲಿ ಬರ್ತಾ ಇದೆ ಅಥವಾ ಇಲ್ಲಿದ್ರ ಗಾಳಿಯೇ ಅಲ್ಲಿ ಹೋಗ್ತಾ ಇದೆ ಅನ್ಸಲೆ. ಮತ್ತು ಅವ್ರು ಇಲ್ಲಿಯವರೇ 3 ಕಿಲೋಮೀಟರ್ ದೂರದವರು ಅಂತದೆ. ಸರ್ಕಾರದ ನಿಯಮದ ಕಾರಣಕ್ಕೆ ಪಕ್ಕದ ಕ್ಷೇತ್ರ ಅಂತ ಆಗಿದೆ ಹೊರತು ಅವ್ರು ಇಲ್ಲಿಯವರೇ, ನಮ್ಮೂರಿನ ವ್ಯಕ್ತಿನೇ ಅವರು. ಹೀಗೆ ಅನೇಕ ಹಿರಿಯರು ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾರೆ. ರಘುಪತಿ ಭಟ್ರು ಬಂದಿದ್ದಾರೆ, ಮಾಜಿ ಶಾಸಕರು. ಅನೇಕ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಂಭು ಶೆಟ್ಟರು, ಸುಬ್ರಹ್ಮಣ್ಯ ಹೊಳ್ಳ ಅವರು, ಪ್ರಕಾಶ್ ಅವರು, ಸಿದ್ದಾಪುರದ ಸುಧೀರ್ ಅವರು, ವಾದಿರಾಜ್ ಅವರು, ಹರ್ಷ ಅವರು,
ಹಾಗೆ ಸುದೂರದಿಂದ ಎಚ್ ಎಸ್ ಶೆಟ್ಟರ ಮಿತ್ರತ್ವದ ಕಾರಣಕ್ಕೆ ಇವತ್ತು ಅವ್ರ ಗ್ರಾಮ ಮತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೋಡಲಿಕ್ಕೆ ಅಂತ ಬೆಂಗಳೂರಿನ RBI ಲೇಔಟ್ನ ಮಣಿ ಕೂಡ ಬಂದಿದ್ದಾರೆ, ಸುಬ್ರಹ್ಮಣ್ಯ ಕೂಡ ಬಂದಿದ್ದಾರೆ, ಮಧ್ಯದಲ್ಲಿ ಕೂತಿದ್ದಾರೆ. ಬೆಂಗಳೂರು ದಕ್ಷಿಣದ ನಮ್ಮ ಕಾರ್ಯಕರ್ತರು ಅಶ್ವತ್ಥನಾರಾಯಣ ದಂಪತಿ ಅವರುಗಳು ಕೂಡ ಬಂದಿದ್ದಾರೆ. ಆಶ್ಚರ್ಯದಿಂದ ಕೇಳಿದೆ ನಾನು, ಏನು ಕೊಲ್ಲೂರು ನೋಡೋಕ್ಕೆ ಅಂತ ಬಂದವರು ಬ್ಯಾನರ್ ನೋಡಿ ಬಂದ್ರ ಅಂತ. ಆದರೆ ಕೊಲ್ಲೂರು ನೋಡೋಕ್ಕೆ ಅಂತ ಬಂದವರು, ದರ್ಶನಕ್ಕೆ ಹೋದವ್ರು ಬ್ಯಾನರ್ಗಲ್ಲ, ಈ ಕಾರ್ಯಕ್ರಮಕ್ಕೆ ಅಂತಲೇ ಎಚ್ ಎಸ್ ಶೆಟ್ಟರ ಮಿತ್ರತ್ವದ ಕಾರಣಕ್ಕೆ, ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವದ ಕಾರಣಕ್ಕೆ ತುಂಬ ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಸ್ವಾಗತವನ್ನು ಹೇಳ್ತೀನಿ, ಧನ್ಯವಾದವನ್ನು ಸಮರ್ಪಿಸ್ತೀನಿ. ಪ್ರಾಸ್ತಾವಿಕವಾಗಿ ನಾಗರಾಜ್ ನಾಯಕರು ಮಾತಾಡಿದ್ದಾರೆ. ಮುರಳಿ ಕಡೇಕಾರ್ ಅವ್ರು ಮಾತಾಡಬೇಕಾಗಿತ್ತು, ಎರಡೆರಡು ಸಲ ಕೇಳಿದೆ ನಾನು, ಅವ್ರು ಮಾತಾಡಬೇಕಾಗಿತ್ತು. ಅವ್ರ ಮಾತಿನ ಒಂದಷ್ಟು ಸಂಗತಿಗಳು ನಮಗೂ ಕೂಡ ಅರಿವಾಗಬೇಕಾಗಿತ್ತು. ಆದರೆ ಸಮಯದ ಮಿತಿಯ ಕಾರಣಕ್ಕೆ ಅವರು ಮಾತಾಡಿಲ್ಲ. ಕುಸುಮ ಶೆಟ್ಟರು, ಸಂಜೀವ್ ಶೆಟ್ಟರು, ಇಲ್ಲಿನ ಗ್ರಾಮ ಪಂಚಾಯತಿ ಚೇರ್ಮನ್ನು, ದೇವಾಲಯ ಸಮಿತಿಯ ಅಧ್ಯಕ್ಷರು, ಇವರೆಲ್ಲರೂ ಕೂಡ ಇದ್ದಾರೆ. ನಾಗರಾಜ್ ನಾಯಕರು ನಮ್ಮ ಕಾರ್ಯಕರ್ತರು, ಧಾರವಾಡದ ಪ್ರಹರಿ ಅಂತಕ್ಕಂಥ ಸಂಸ್ಥೆಯ ಕಾರ್ಯಕರ್ತರು, ಅವರು ಕೂಡ ಪ್ರಾಸ್ತಾವಿಕವಾಗಿ ನುಡಿಗಳನ್ನ ಆಡಿದ್ದಾರೆ ಅಂತಾರೆ. ಇನ್ನೊಂದು ಚಪ್ಪಾಳೆ ತಟ್ಟುವಂಥ ಕೆಲಸ ನಾನು ನನ್ನ ಮಾತನ್ನು ಮುಗಿಸ್ಲಿಕ್ಕಿಂತ ಮುಂಚೆ ನಿಮಗೆ ಕೊಡ್ತೀನಿ. ನಾನು ಎಚ್ ಎಸ್ ಶೆಟ್ಟರು ಮತ್ತು ಎಚ್ ಎಸ್ ಶೆಟ್ಟರ ಕುಟುಂಬದ ಅನೇಕ ಸದಸ್ಯರು ಈ ಸಭೆಯಲ್ಲಿದ್ದೀರಿ. ದಯಮಾಡಿ ನಾನು ಒಂದು ನಿಮಿಷ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಅಂತ ವಿನಂತಿ ಮಾಡ್ತೀನಿ. ಏನು ಕಸಿವಿಸಿ ಮಾಡ್ತಾ ಇಲ್ಲ. ಎಚ್ ಎಸ್ ಶೆಟ್ಟರ ಕುಟುಂಬದವರು ಮತ್ತು ಎಚ್ ಎಸ್ ಶೆಟ್ಟರು ದಯಮಾಡಿ ನಿಂತ್ಕೊಳ್ಳಿ. ಇವರಿಗೆ ಕನಿಷ್ಠ ಅಂದರೂ 30 ಸೆಕೆಂಡ್ ಚಪ್ಪಾಳೆ ಹೊಡಿಬೇಕು ನಾವೆಲ್ಲರೂ ಕೂಡ ಪರವಾಗಿ. ಮತ್ತು ಅವರನ್ನು ನೋಡಿ ಚಪ್ಪಾಳೆ ಹೊಡೀರಿ ಅಂತಲ್ಲಿ, ಆಕಾಶ ನೋಡಿ ಚಪ್ಪಾಳೆ ಹೊಡಿಬೇಡಿ. ಅಲ್ಲೂ ಮಧ್ಯದಲ್ಲಿ ನಿಂತಿದ್ದಾರೆ, ವೇದಿಕೆ ಮೇಲೆ ನಿಂತಿದ್ದಾರೆ, ಅರ್ಧ ನಿಮಿಷ ಪೂರ್ತಿ ಚಪ್ಪಾಳೆ ಹೊಡಿಬೇಕು ಅಂತ. ಚೌಕಾಶಿ ಮಾಡಬೇಡಿ, ಕಂಜೂಸಿ ಮಾಡಬೇಡಿ. ನಾವು ಮಾಡ್ಬೋದಾಗಿರೋ ಏಕೈಕ ಕೆಲಸ ದೊಡ್ಡವರ ಆಶೀರ್ವಾದ, ನನ್ನ ವಯಸ್ಸಿನವ್ರ ಶುಭಾಶಯ ಮತ್ತು ಅಭಿನಂದನೆ ಹೇಳುವಂಥ ಕೆಲಸ, ಅದನ್ನು ಮನಪೂರ್ವಕ ಮಾಡೋಣ. ಉಳಿದಿದ್ದನ್ನು ಭಗವಂತ ತಾಕತ್ತು ಕೊಟ್ಟರು ಮಾಡೋಕ್ಕಾಗಲ್ಲ, ಅಷ್ಟನ್ನು ಮಾಡೋಣ ಅಂತಲೇ. ದಯಮಾಡಿ ಕೂತ್ಕೊಳ್ಳಿ. ಸರ್ಕಾರಗಳು, ಸಂಘಟನೆಗಳು, ಸಮಾಜದ ಅನೇಕ ವ್ಯವಸ್ಥೆಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಎಚ್ ಎಸ್ ಶೆಟ್ಟರು ಯಾವುದೇ ಸ್ವಾರ್ಥದ ಅಪೇಕ್ಷೆ ಇಲ್ಲದೆ ಅಂತಲೇ. ನಮ್ಮದೊಂದು ಹಾಡಿದೆ, ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ ಅಂತ. ಹಾಗಾದರೆ ಇವತ್ತಿನ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಮಗೂ ಒಂದು ಸ್ವಲ್ಪ ಅಂದಾಜಾಗಲಿ, ನಮ್ಮ ಶಕ್ತಿ ಅರಿವು ನಮಗಾಗಲಿ. ಹೇಗೆ ಇದರಲ್ಲಿ ರಾಮಾಯಣದ ಯುದ್ಧದ ಸಂದರ್ಭದಲ್ಲಿ ಜಾಂಬವಂತ ಹನುಮಂತನಿಗೆ ಅವನ ಶಕ್ತಿಯ ಅರಿವನ್ನು ಮಾಡ್ತಾ ಇದ್ದ ಹಾಗೆ ನಮಗೂ ನಮ್ಮ ಶಕ್ತಿಯ, ನಮ್ಮ ಭಾವನೆಯ ಅರಿವನ್ನು ಮಾಡಲಿಕ್ಕೆ ಎಚ್ ಎಸ್ ಶೆಟ್ಟರು ಈ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೆ ಇದರಿಂದ ಯಾವುದೇ ಖ್ಯಾತಿ ಬೇಕಾಗಿಲ್ಲ, ಅವ್ರಿಗಿಂದಿನಿಂದ ಯಾವುದೇ ಪ್ರಚಾರ ಬೇಕಾಗಿಲ್ಲ, ಅವ್ರಿಗೆ ಇದರಿಂದ ಯಾವುದೇ ಪ್ರಶಂಸೆ ಬೇಕಾಗಿಲ್ಲ. ಯಾಕಂದರೆ ಅವರು ಸಾರ್ಥಕ್ಯತೆಗೋಸ್ಕರ ಮಾಡ್ತಾರೆ. ಯಾರು ಸಾರ್ಥಕ್ಯತೆಗೆ ಅಂತ ಮಾಡ್ತಾರೆ ಅವ್ರಿಗೆ ಖ್ಯಾತಿನೂ ಬೇಡ, ಪ್ರಚಾರನೂ ಬೇಡ, ಪ್ರಶಂಸೆನೂ ಬೇಡ. ಹಾಗಾದರೆ ಕಾರ್ಯಕ್ರಮ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಊರಿನವರೆಲ್ಲರಿಗೆ ಪರ ಊರಿನವ್ರಿಗೆ ಗೊತ್ತಾಗಬೇಕು ನಾವು ಸ್ವಲ್ಪ ಈ ಕೆಲಸ ಮಾಡ್ಬೋದು ಅಂತ. ನಾವು ಮನೆ ಕಟ್ಟೋಕ್ಕಾಗಿಲ್ಲ ಅಂದರೆ ವಾಟರ್ ಫಿಲ್ಟರ್ ಕೊಡ್ಬೋದು ಅವಶ್ಯಕತೆ ಇರೋರಿಗೆ. ನಾವು ಮನೆ ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಯಾರಿಗೋ ಅವಶ್ಯಕತೆ ಇರೋರಿಗೆ ಟ್ರೈಸೈಕಲ್ ಕೊಡ್ಬೋದು. ನಾವು ಮನೆ ಕಟ್ಟೋಕ್ಕಾಗಿಲ್ಲ ಅಂತ ಕೇಳಿದ್ರೆ ಆ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರ ಕೊಡ್ಬೋದು. ನಮಗೆ ಮನೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ನಮಗೆ ಭಗವಂತ ಹೇಳ್ಕೊಟ್ಟಿರುವಂಥ ಅಥವಾ ಆಶೀರ್ವಾದ ಮಾಡಿರ್ತಕ್ಕಂಥ 4 ಭಜನೆನ ನಾವು ನಮ್ಮ ಮನೇಲೇ ಕೂತ್ಕೊಂಡು ಹೇಳೋದಕ್ಕಿಂತ ಸಮರಸತೆಯ ಭಾವದಿಂದ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ನಾವು ವಾರಕ್ಕೊಂದ್ಸಲಿ ಶುಕ್ರವಾರನೋ ಮಂಗಳವಾರನೋ ಭಜನೆ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಸೋಕ್ಕೋಸ್ಕರ ಎಚ್ ಎಸ್ ಶೆಟ್ಟರು ಈ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಆ 14 ಜನರ ಗೃಹ ಪ್ರವೇಶ, ನಮ್ಮಗಳ ಮನೆ ಗೃಹ ಪ್ರವೇಶ ಹೇಗೆ ಆನಂದದಿಂದ ನಡೆಯುತ್ತೋ ಹಾಗೆ ಎಲ್ಲ ಬಂಧು ಇಷ್ಟರಿಗೆ, ಗ್ರಾಮಸ್ಥರಿಗೆ ಊಟ ಹಾಕೋದ್ರ ಮುಖಾಂತರ ಆನಂದದಿಂದ ನಡಿಬೇಕು ಅಂತೇಳಿ ಆ ಸಮಾಜದ ಬಂಧುಗಳಿಗೆ, ಆ ಬಾಂಧವರಿಗೆ ಅನ್ನಿಸ್ಬೇಕು ಅಂತ ಈ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮ ಖ್ಯಾತಿಗೆ, ಐಡೆಂಟಿಟಿಗೆ ಅಂತ ಮಾಡಿಲ್ಲ. ಮಾಡ್ತಾ ಮಾಡ್ತಾ ಸಮಾಜದ ಕೆಲಸ ಮಾಡ್ತಾ ಎಂತೆಂಥ ಅಪಾಯಗಳಿಗೆ ಸಿಕ್ಕಾಕೊಂಡಿದ್ದೀನಿ ಅಂತ ಅವರೇ ನಮ್ಗೆ ಹೇಳಿದ್ರು. ಒಂದ್ಸಲ ಹೊಡೆಸ್ಕೋಬೇಕಾಗಿರುವಂಥ ಅನಿವಾರ್ಯತೆಯೂ ಸಮಾಜದ ಕೆಲಸ ಮಾಡ್ತಾ ಮಾಡ್ತಾ ಸಿಕ್ಕಾಕೊಂಡಿದ್ದೆ ಅನ್ನೋದನ್ನು ಹೇಳಿದ್ರು ಒಂದ್ಸಲ. ಅದನ್ನೇನು ಕಟು ಭಾವನೆಯಿಂದ, ಕಹಿ ಭಾವನೆಯಿಂದ ಹೇಳಲಿಲ್ಲ, ಹೀಗೂ ಎಲ್ಲ ನಡೆಯುತ್ತೆ. ಇಲ್ಲಿರ್ತ ಸಮಾಜದ ಕೆಲಸ ಮಾಡ್ತಕ್ಕಂಥ ಭಾಳ ಜನರಿಗೆ ಇದ್ರದ್ದು ಅರಿವಿದೆ. ಒಂದ್ಸಲ ಹೊಡೆಸ್ಕೊಳ್ಳಿಲ್ಲ ಅಂದರೂ ಕೂಡ ನಮಗೆ ಈ ಪರಿಸ್ಥಿತಿ ಅರಿವಿದೆ. ಯಾಕಂದರೆ ಸಮಾಜದ ಕೆಲಸ ಥ್ಯಾಂಕ್ಲೆಸ್ ಜಾಬ್ ಅದು ಧನ್ಯವಾದವೇ ಇಲ್ಲದೆ ಇರತಕ್ಕಂಥ ಕೆಲಸ. ಪಡ್ಕೊಂಡಿರೋರು, ನೋಡ್ತಾ ಇರೋರು ಎಲ್ಲರ ಮನಸ್ಸಲ್ಲೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಅಂತಾರೆ. ನೀವು ಉದಾಹರಣೆಗೆ ಬೆಂಗಳೂರಿನ ನಿಮ್ಯಾನ್ಸ್ನಲ್ಲಿ ಡಾಕ್ಟರ್ಗಳ ಹತ್ರ ಹೋದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮಾನವೀಯ ಸಂವೇದನೆ ಇರತಕ್ಕಂಥ ಡಾಕ್ಟರ್ಗಳು. ಅಕಸ್ಮಾತ್ ಅವರು ಏನೋ ಒಂದು ಟೆನ್ಷನ್ ಕಾರಣಕ್ಕೆ ಜೋಲ್ ಮುಖ ಹಾಕ್ಕೊಂಡಿದ್ರೆ ಅವ್ರ ಪಕ್ಕದ ಮನೆಯವ್ರ ಕುಟುಂಬದವ್ರು ಹೇಳ್ತಾರೆ, ಟ್ರೀಟ್ಮೆಂಟ್ ಕೊಟ್ಟು ಇವನು ಕೂಡ ಹಂಗಾಗ್ಬಿಟ್ಟಿದ್ದಾನೆ ಅಂತ ಹೇಳಿ.
ಇಟ್ ಇಸ್ ಎ ಥ್ಯಾಂಕ್ಲೆಸ್ ಜಾಬ್ ಅಂದಲೆ ಅನ್ನ. ಹಾಗೆ ಅನೇಕ ಬಾರಿ ನಮಗೆ ಧನ್ಯವಾದದ ಅಕಸ್ಮಾತ್ ಅಪೇಕ್ಷೆ ಇದ್ದರೆ ಸಮಾಜದಲ್ಲಿ ನಿರಾಶೆನೇ ಆಗುತ್ತೆ. ಅವರಿಗೆ ಪ್ರಶ್ನೆ ಬಂದಂಗೆ, ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ನಮ್ಮೂರಿನವ್ರಿಗೆ ಯಾಕೆ ಮಾಡಲ್ಲ, ನಮ್ಮೂರಿನವ್ರಿಗೆ ಮಾಡ್ತೀಯ ಅಂದರೆ ನಮ್ಮ ಜಾತಿಯವ್ರಿಗೆ ಯಾಕೆ ಮಾಡಲ್ಲ, ನಮ್ಮ ಕುಟುಂಬದಲ್ಲೇ ಭಾಳ ಜನ ಇದ್ದಾರೆ ಅವ್ರಿಗೆ ಯಾಕೆ ಕೊಡೋದಿಲ್ಲ, ಹೀಗೆ ಅನೇಕ ಥರದ ಕಾಮೆಂಟ್ಗಳು, ಟಿಪ್ಪಣಿಗಳು ನಮ್ಮ ಸಮಾಜದಲ್ಲಿ ಬರುವಂಥ ಸಂದರ್ಭದಲ್ಲಿ ಬರೇ ಕೆಲಸ ಮಾಡೋಕ್ಕೆ ಸಂಪನ್ಮೂಲ ಇದ್ದರೆ ಸಾಕು, ಒಂದು ಸ್ವಲ್ಪ ಸಂವೇದನೆ ಇದ್ದರೆ ಸಾಕು ಅಂತಾಗಲ್ಲ, ಗಟ್ಟಿ ಗುಂಡಿಗೆ ಕೂಡ ಬೇಕು ಅನೇಕ ಸಲ ಇದ್ರ ಮುಖಾಂತರ ಮಾಡಬೇಕಾ. ಇದರಲ್ಲಿ 10 ಜನ ತೊಂದರೆ ಮಾಡೋ ಅಂಥವ್ರು, ನನ್ನ ಹೆಸರು ಹಾಕಲಿಲ್ಲ ಇನ್ವಿಟೇಷನಲ್ಲಿ ಅಥವಾ ಶಿಲಾಫಲಕದಲ್ಲಿ ನನ್ನ ಹೆಸರು ಹಾಕಲಿಲ್ಲ, ಕೃತಜ್ಞತೆಯಲ್ಲಿ ನನ್ನ ಹೆಸರು ಹೇಳಲಿಲ್ಲ, ಇದು ಕೂಡ ಇರ್ತವೆ. ಇದನ್ನೂ ಕೂಡ ಎದುರಿಸ್ಬೇಕಾಗತ್ತೆ. ಆದರೆ ಇದನ್ನೆಲ್ಲವನ್ನ ಎದುರಿಸಿದ ನಂತರ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ಭಗವಂತ ಮನುಷ್ಯನಿಗೆ 3 ವಿಶೇಷವಾಗಿರ್ತಕ್ಕಂಥ ಅಂಗಗಳನ್ನ ಕೊಟ್ಟಿದ್ದಾನೆ. ಭಗವಂತ ಮನುಷ್ಯನಿಗೆ ಮೆದುಳು ಕೊಟ್ಟಿದ್ದಾನೆ, ಭಗವಂತ ಮನುಷ್ಯನಿಗೆ ಹೃದಯ ಕೊಟ್ಟಿದ್ದಾನೆ, ಭಗವಂತ ಮನುಷ್ಯನಿಗೆ ಕರುಳು ಕೊಟ್ಟಿದ್ದಾನೆ. ಉಳಿದಿದ್ದೆಲ್ಲವನ್ನು ಭಾಳ ಉಲ್ಲೇಖ ಮಾಡೋದಿಲ್ಲ ಜನ. ಮೆದುಳು ಕೊಟ್ಟಿದ್ದಾನೆ ಅಂತ ಉಲ್ಲೇಖ ಮಾಡ್ತಾರೆ, ಹೃದಯ ಕೊಟ್ಟಿದ್ದಾನೆ ಅಂತ ಉಲ್ಲೇಖ ಮಾಡ್ತಾರೆ, ಹಾಗೆ ಕರುಳು ಕೊಟ್ಟಿದ್ದಾನೆ ಅಂತ ಉಲ್ಲೇಖ ಮಾಡ್ತಾರೆ. ಮೇದೋಜೀರಕ ಗ್ರಂಥಿ ಕೊಟ್ಟಿದ್ದಾನೆ, ಜಠರ ಕೊಟ್ಟಿದ್ದಾನೆ, ದೊಡ್ಡ ಕರುಳು ಕೊಟ್ಟಿದ್ದಾನೆ ಅಂತ ಯಾರೂ ಕೂಡ ಹೇಳೋದಿಲ್ಲ. ಹೀಗೆ ಸಂವಾದ ನಡೆಸಬೇಕಾದ್ರೆ ಅವನು ಮೆದುಳು ಕೊಟ್ಟಿದ್ದಾನೆ, ಹೃದಯ ಕೊಟ್ಟಿದ್ದಾನೆ, ಕರುಳು ಕೊಟ್ಟಿದ್ದಾನೆ ಅಂತ ನೀವು ಕೂಡ ಉಪಯೋಗಿಸಿದ್ದೀರಿ, ನಾನು ಕೂಡ ಉಪಯೋಗಿಸಿದ್ದೀನಿ. ಆದರೆ ಅದರಲ್ಲಿ ಮೆದುಳಿಗೆ ಗಂಡು ಮೆದುಳು ಹೆಣ್ಣು ಮೆದುಳು ಅಂತ ಯಾರೂ ಕೂಡ ಹೇಳೋದಿಲ್ಲ. ಬುದ್ಧಿ ತರ್ಕ ಕೊಡುತ್ತೆ, ಬುದ್ಧಿ ಒಂದು ಸ್ವಲ್ಪ ಜ್ಞಾನ ಕೊಡುತ್ತೆ. ಆದರೆ ಮೆದುಳಿಗೆ ಇಲ್ಲಿವರೆಗೆ ಜಗತ್ತಿನಲ್ಲಿ ಯಾರಾದರೂ ಜ್ಞಾನಿಗಳಿದ್ದರೆ, ಮೇಷ್ಟ್ರಿದ್ರೆ, ತಪ್ಪಿದ್ರೆ ನಂದು ಆಮೇಲೆ ಸರಿ ಮಾಡಿ ಒಂದ್ಸಲಿ. ಆದರೆ ಮೆದುಳಿಗೆ ಇದು ಗಂಡು ಮೆದುಳು, ಇದು ಹೆಣ್ಣು ಮೆದುಳು ಅಂತ ಯಾರೂ ಕೂಡ ಹೇಳೋದಿಲ್ಲ. ಹಾಗೆ ಹೃದಯಕ್ಕೂ ಕೂಡ ಅಷ್ಟೇ, ಭಾವನೆಗೆ, ಪ್ರೀತಿಗೆ, ಪ್ರೇಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೃದಯಕ್ಕೂ ಇದು ಗಂಡಸನೇ ಹೃದಯ, ಇದು ಹೆಂಗಸನೇ ಹೃದಯ ಅಂತ ಇಲ್ಲಿವರೆಗೆ ಯಾರು 2 ಥರದ ಹೃದಯ ಅಂತ ಮಾಡಲಿಲ್ಲ. ಆದರೆ ಜಗತ್ತಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಸ್ಟೂಡೆಂಟ್ಗಳಿಗೆ ಅಥವಾ ಕನ್ನಡದಲ್ಲಿ ಮಾತಾಡೋ ಅಂಥವ್ರಿಗೆ ಹೆಂಗರಳು ಅಂತಕ್ಕಂಥ ಶಬ್ದ ಪಕ್ಕಾ ಗೊತ್ತಿದೆ ಅಂತಲ್ಲ. ಕರಳ್ನಲ್ಲಿ ಮಾತ್ರ ಅಲ್ಲೊಂದು ಹೆಂಗರಳು ಅಂತಕ್ಕಂಥ ಶಬ್ದ ಇದೆ. ನಾನು ಅಂದ್ಕೊಳ್ತೀನಿ ಇವತ್ತು ಎಚ್ ಶೆಟ್ಟರಿಗೆ ಭಗವಂತ ಗಂಡಸರ ಮೆದುಳು ಕೊಟ್ಟಿದ್ದಾನೆ, ಅಥವಾ ಎಲ್ರಿಗೂ ಕೂಡ ಮೆದುಳು ಕೊಟ್ಟಿದ್ದಾನೆ, ಎಲ್ರಿಗೂ ಕೊಡಬೇಕಾಗಿರ್ತಕ್ಕಂಥ ಹೃದಯ ಕೊಟ್ಟಿದ್ದಾನೆ. ಬಟ್ ಅದರ ಜೊತೆಗೆ ಒಬ್ಬ ಗಂಡಸಿನ ದೇಹದಲ್ಲಿ ಅವ್ರಿಗೊಂದು ಹೆಂಗರಳು ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ನಾನು ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ ಅಂತಲ್ಲ. ಯಾಕಂದರೆ ಕರಳ್ನಲ್ಲಿ ಹೆಂಗರಳು ಅಂತ ಕೇಳಿದ್ರೆ ಅದು ಸ್ಪಂದಿಸುವಂಥ ಸಂವೇದನೆಯ ಗುಣವನ್ನು ನೀಡುತ್ತದು ಅಂತಲೇ. ಕಷ್ಟಕ್ಕೆ, ದುಃಖಕ್ಕೆ, ದುರ್ಬಲತೆಗೆ, ಈ ಥರದ ಎಲ್ಲ ಸಂಗತಿಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಗುಣವನ್ನು ಒಬ್ಬ ತಾಯಿಗೆ ಹೇಗೆ ಹೆಂಗರಳು ಕೊಡುತ್ತೋ ಹಾಗೆ ಎಚ್ ಶೆಟ್ಟರಿಗೆ ಕೂಡ ಸಮಾಜದಲ್ಲಿ ಸುತ್ತಮುತ್ತ ಇರತಕ್ಕಂಥವ್ರ ಮಧ್ಯದಲ್ಲಿ ನಾನೇನಾದರೂ ಇದಕ್ಕೊಂದು ಸ್ವಲ್ಪ ಪರಿಹಾರ ಆಗಬೇಕು. ಅಪ್ಲಿಕೇಶನ್ ಭಾಳ ಕೊಡ್ಬೋದು, ಆಶ್ವಾಸನೆಗಳನ್ನೂ ಭಾಳ ಕೊಡ್ಬೋದು ಅಂತಲೇ, ಸಮಸ್ಯೆಗಳನ್ನ ಹೇಳ್ತಾ ಇರ್ಬೋದು, 10 ಕಡೆ ಭಾಷಣ ಮಾಡ್ಬೋದು, 10 ಕಡೆ ನಾವು ಕಾಮೆಂಟ್ ಮಾಡ್ತಾ ಇರ್ಬೋದು, 10 ಕಡೆ ಬೈಬೋದು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ. ಆದರೆ ಯಾವುದೇ ಸಮಸ್ಯೆಗೆ ಇಲ್ಲಿರ್ತಕ್ಕಂಥ ಭಾಳ ಜನ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆಯಲ್ಲಿ ಕಳಿಸಿರ್ತಕ್ಕಂಥದ್ದು ಅಂದರೆ ಅದರಲ್ಲಿ ನಾನು ಹೇಗೆ ಪರಿಹಾರ ಆಗ್ಬೋದು ಅಂತ, ನನ್ನ ಮಟ್ಟದಲ್ಲಿ ನಾನು ಹೇಗೆ ಪರಿಹಾರ ಆಗ್ಬೋದು ಅಂತ. ಇನ್ನು ದೊಡ್ಡ ಪರಿಹಾರಗಳು ಬೇರೆಯವ್ರು ಯಾರೋ ಮಾಡಬೇಕು. ಆದರೆ ನನಗಿರೋ ಸಾಮರ್ಥ್ಯದಲ್ಲಿ, ನನ್ನ ಮಟ್ಟದಲ್ಲಿ ನಾನು ಹೇಗೆ ಪರಿಹಾರ ಆಗ್ಬೋದು ಅನ್ನೋದನ್ನು ನಮಗೆ ನಮ್ಮ ಸಂಘಟನೆ ಕಲಿಸ್ಕೊಟ್ಟಿದೆ ಅಂತಲ್ಲಿ. ಎಚ್ ಶೆಟ್ಟರು ಆ ಥರ ತಾನಿರುವಂಥ ವ್ಯವಸ್ಥೆಯಲ್ಲಿ ಭಗವಂತ ತನಗೆ ಕೊಟ್ಟಿರ್ತಕ್ಕಂಥ ಸಾಮರ್ಥ್ಯದಲ್ಲಿ ದೇವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೆಂಗರಳಿನಲ್ಲಿ ತನಗೆ ಕಂಡಿರ್ತಕ್ಕಂಥ ಒಂದು ಸಮಸ್ಯೆಗೆ ಅವರು ಆ್ಯಂಪ್ಲಿಫೈಯರ್ ಆಗಲಿಲ್ಲ, ಅವ್ರ ಮೈಕ್ ಆಗಲಿಲ್ಲ, ಅವ್ರ ಆ್ಯಂಪ್ಲಿಫೈಯರು ಅಥವಾ ಇನ್ನೇನೋ ಧ್ವನಿವರ್ಧಕ ಆಗಲಿಲ್ಲ, ಅಥವಾ ಅವರು ಅದಕ್ಕೆ ಅಪ್ಲಿಕೇಶನ್ ಆಗಲಿಲ್ಲ, ಅವರು ಅದಕ್ಕೆ ಪರಿಹಾರ ಆದರು. ಹಿ ಬಿಕೇಮ್ ಎ ಸೊಲ್ಯೂಷನ್ ಟು ದಟ್ ಪ್ರಾಬ್ಲಮ್. ಹಾಗಂತೇಳಿ ಅವ್ರು ಇರೋರಿಗೆಲ್ಲ ಇಡೀ ಜಿಲ್ಲೆಯಲ್ಲಿ ಅವರೇ ಪರಿಹಾರ ಆಗಕ್ಕ ಅಂತ ಕೇಳಿದ್ರೆ ಆ ಥರ ಅವ್ರು ಯೋಚನೆ ಮಾಡಿಬಿಟ್ಟು ತನಗೆ ತಾನೇ ಮೋಸ ಮಾಡ್ಕೊ, ನನ್ನ ಕೈಲೆಲ್ಲಾಗುತ್ತೆ, 1000 ಜನರಿಗೆ ಮನೆ ಇಲ್ಲ, ನಾವೆಲ್ಲ ಅಂತವ್ರು ನಾನೇನು ಮಾಡೋಕ್ಕಾಗುತ್ತೆ. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿದ್ದರೆ ನಾನೇನು ಮಾಡೋಕ್ಕಾಗುತ್ತೆ, ಅದಕ್ಕೆ ನಾನು ಸರಿಯಾಗಿ ತಲುಪೋಣ ಅಂತ ಹೋಗೋಣ ಅನ್ನೋ ಅಂಥವ್ರು ನಮ್ಮಂಥವ್ರಲ್ಲಿ. ಆದರೆ ಅವ್ರ ಥರದವ್ರು ಕೆಲವರು ಇರ್ತಾರೆ, ಇದರಲ್ಲಿ 100 ಜನರಿಗೆ ನಾನು ಸಮಸ್ಯೆಗೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರು, 1000 ಜನರಿಗೆ ನಾನು ಸಮಸ್ಯೆಗೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ನಾನು ಒಂದು ಪುಟ್ಟದ 20 ನನ್ನ ಸುತ್ತಮುತ್ತ ಇರೋ ಕತ್ಲನ್ನು ನನ್ನ ಕೈಲಿ ಹೋಗ್ಲಾಡ್ಸೋಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಪ್ರಯತ್ನಶೀಲರಾದವರು. ಇನ್ನೂ ಅವ್ರಿಗೆ ಆಪ್ರೇಷನಲ್ ಪ್ರಾಬ್ಲಮ್ಮು ಬಂದಿರತಕ್ಕಂಥದ್ದು ಅನೇಕ ಸಂಗತಿಗಳು ಅವ್ರು ಹೇಳಲಿಲ್ಲ, ಹೇಳ್ಬೋದು ಅವ್ರು ಯಾವಾಗಾದ್ರೂ ಅನುಭವ ಕೇಳಿದ್ರೆ, ಮಾಡ್ತಾ ಇರಬೇಕಾದ್ರೆ. ಹಾಗಾಗಿ ಜೊತೆಗೆ ಅವ್ರಿಗೆ ಭಗವಂತ ದಯಪಾಲಿಸಿರ್ತಕ್ಕಂಥ ಹೆಂಗರಳಿನ ಜೊತೆಗೆ ಅವ್ರಿಗೂ ಇವತ್ತು ಈ 14 ಮನೆಗೆ ಅವ್ರು ನಿರ್ಮಾಣ ಮಾಡುವಂಥ ಒಂದು ಸಂಕಲ್ಪ ಶಕ್ತಿಯ ಜೊತೆಗೆ ಅದನ್ನು ಪೂರ್ತಿ ಕೂಡ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ತುಂಬ ಜನರಿಗೆ ಬೆಂಗಳೂರು, ಮೈಸೂರು, ದಿಲ್ಲಿಯೋ ಎಲ್ಲಾದರೂ ಇದ್ದರೆ 2 BHK ಮನೆ ಅಂತ ಹೇಳಿದ್ರೆ ಅದೊಂದು ಗ್ಲಾಮರಸ್ ಆಗಿರ್ತಕ್ಕಂಥ ಶಬ್ದ.
2 BHK 3 BHK 4 BHK ಅಂತಕ್ಕಂಥದ್ದು ಜಗತ್ತಿನಲ್ಲಿ ರಿಯಲ್ ಎಸ್ಟೇಟು ಬಿಲ್ಡಿಂಗ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ದೊಡ್ಡ ಶಬ್ದ. ಇವತ್ತು ಎಚ್ ಶೆಟ್ಟರು ಕೊಡಬೇಕಾದ್ರೆ ಕೂಡ ಕಂಜೂಸಿ ಮಾಡಿಕೊಡ್ಲಿಲ್ಲ. ಅವರು ಜಗತ್ತಿನ ಪರಿಭಾಷೆಯಲ್ಲಿ ಹೇಳಬೇಕು ಅಂತಾದರೆ 2 BHK ಮನೆ, 2 ಬೆಡ್ರೂಮ್ ಇರ್ತಕ್ಕಂಥ ಮನೆಯೇ ಕೊಟ್ಟಿದ್ದಾರೆ ಅವರು. ಊರಿನ ಜನ ಸಂಭ್ರಮಿಸಿದಿರಿ, ಖುಷಿ ಆಯಿತು. ರಾಘವೇಂದ್ರ ಅವ್ರು ಹೇಳಿದ್ರು, ನಾನು ಬರ್ತಾ 4 ಜನ ತಾಯಂದ್ರಿಗೆ ಹೇಳಿದೆ, ಇನ್ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಈ ಥರ ಹೊಸ್ತೋ ಅಥವಾ ಹಿಂದೆ ಹಾಕ್ಕೊಂಡಿದ್ದೋ ಅಲಂಕಾರ ಮಾಡ್ಕೊಂಡು ಕಲಶ ಹೊತ್ಕೊಂಡು ಬಂದಿರತಕ್ಕಂಥ ತಾಯಂದ್ರೆ ನೀವು ದೊಡ್ಡ ಮನಸ್ಸಿನವರು ಅಂತ ಹೇಳಿದೆ ನಾನು ಒಂದ್ಸಲ. ನಮ್ಮೂರಿನಲ್ಲಿ ಯಾರಾದರೂ ಒಳ್ಳೇದಾದರೆ ನಮ್ಗೆ ಅದೇ ಆಗತ್ತೆ ಅಂತ. ತೀರಾ ಇಂಥ ಕೆಟ್ಟ ಕರುಳು ಅಥವಾ ಕೆಟ್ಟ ಮನಸ್ಸು ಕೊಟ್ಟಿದ್ರೆ ಭಗವಂತ ಬೇರೆಯವ್ರಿಗೆ ಒಳ್ಳೇದಾದರೆ ಕರುಪ್ತಾರೆ ಹೊರತು, ಇಲ್ದಿದ್ರೆ ಸಾಧಾರಣವಾಗಿ ನಮ್ಮ ದೇಶದ ಸಮಾಜದಲ್ಲಿ ಇನ್ನೊಬ್ರಿಗೆ ಯಾರಿಗೂ ಒಳ್ಳೇದಾದರೆ ನಾವು ಸ್ಪಂದಿಸ್ತೀವಿ, ನಮಗೂ ಖುಷಿ ಆಗುತ್ತೆ. ಇನ್ಯಾರ್ದೋ ಮನೇಲಿ ದುಃಖ ಆದರೆ ಅದು ನನ್ನ ದುಃಖ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಾನು ಅದನ್ನು ಪರಿಹಾರ ಆಗೋವರೆಗೂ ಅವ್ರ ಜೊತೇಲಿ ಇರಬೇಕು ಅಂತ ನಾವು ಹೋಗ್ತೀವಿ ಅಂತಲ್ಲಿ. ಇದು ಸಾಧಾರಣವಾಗಿರ್ತಕ್ಕಂಥ ನಮ್ಮ ದೇಶದ ಸಮಾಜ. ಹಾಗೆ ಇಡೀ ಊರಿನ ಜನ ಇವತ್ತು ಸಂಭ್ರಮಿಸಕ್ಕೆ ಬಂದಿದ್ದೀರಿ. ಯಾಕೆಂದರೆ ನಮ್ಮದು ಒಂದೊಂದು ಮನೆ ಗೃಹ ಪ್ರವೇಶ ನಾವು ನೋಡ್ತಿದ್ದೋ, ಇವತ್ತು 14 ಮನೆ ಗೃಹ ಪ್ರವೇಶ ನಡೀತಾ ಇದೆ. ಒಂದೊಂದು ಮನೆ ಗೃಹ ಪ್ರವೇಶಕ್ಕೆ ಎಷ್ಟು ಜನ ಬರ್ತೀವಿ ಅಂತ ಹೇಳಿದ್ರೆ, ನಾವು 14 ಮನೆ ಗೃಹ ಪ್ರವೇಶಕ್ಕೆ ಎಷ್ಟು ಜನ ಬರ್ಬೋದು ಅನ್ನೋದನ್ನು ಊರಿನವರೆಲ್ಲರೂ ತೊಡೆದುಕೊಟ್ಟಿದ್ದೀರಿ. ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ಡೇ. ಇದು ಅಂತಿಮ ಅಲ್ಲ ಅಂತಲೇ, ಇದು ಅಂತಿಮ ಅಲ್ಲ. ವ್ಯಕ್ತಿ 2 ಕಾಲುಗಳ ಮೇಲೆ, ಸ್ವಂತ ಶಕ್ತಿಯ ಮೇಲೆ ಸ್ವತಂತ್ರವಾಗಿ ನಡೀಲಿಕ್ಕೆ ಪ್ರಾರಂಭ ಆಗುವವರೆಗೆ ನಾವು ಅದನ್ನು ಕೈ ಹಿಡಿದು ನಡೆಸ್ಬೇಕು. ಕೈ ಹಿಡಿದು ನಡೆಸ್ತಾ ಇರಬೇಕಾದ್ರೆ ಅಮ್ಮ ಮಗು ಮಾಡ್ದಂಗೆ 4 ಹೆಜ್ಜೆ ಹೋಗಿ ನೋಡೋಣ, ನಾನು ಇಲ್ಲೇ ಇದ್ದೀನಿ ಅಂತ ಧೈರ್ಯ ತುಂಬಬೇಕು, ಹೋಗ್ಲಿಕ್ಕೆ ಹೇಳ್ಬೇಕು. ಸದಾ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗೋದಲ್ಲ, ನಮಗೆ ಕೀರ್ತಿ ಬೇಕು ಅಂತ. 4 ಹೆಜ್ಜೆ ನಡೀಲಿಕ್ಕೆ ಬಿಡಬೇಕು, ಬೀಳ್ತಾರೆ ಅಂದರೆ ಮತ್ತೆ ಇಟ್ಕೊಳ್ಬೇಕು, ಆಮೇಲೆ 10 ಹೆಜ್ಜೆಗೆ ಏರಿಸ್ಬೇಕು, ಆಮೇಲೆ ನಿಧಾನಕ್ಕೆ ನಡಿ ಅಂತ ಹೇಳಬೇಕು. ಅಲ್ಲಿವರೆಗೂ ನಾವು ಸಹಕಾರ ಕೊಡಲೇಬೇಕು. ಆರಂಭದಲ್ಲಿ ಆರ್ಥಿಕವೋ ವ್ಯವಸ್ಥೆಯ ಸಹಕಾರವನ್ನು ಕೊಟ್ಟರೆ, ಅದಾದ ಮೇಲೆ ನಮ್ಮದೊಂದು ಸಾಂತ್ವನದ, ನಮ್ಮದೊಂದು ಸ್ವಾವಲಂಬನೆಯ ಶಕ್ತಿಯನ್ನು ಕೂಡ ಅವ್ರಿಗೆ ನಾವು ಕೊಡಬೇಕು. ಹೀಗಾಗಿ ಮನೆ ಕೊಟ್ಟಿದ್ದೀವಿ ಅನ್ನೋ ಹೊಟ್ಟೆ ಕಿಚ್ಚಲ್ಲ, ಮನೆ ಕೊಟ್ಟಿದ್ದೀವಿ ನಮ್ಮ ಥರನೇ ಎದ್ದು ನಿಂತ್ಕೊಳ್ಳೋಂಗೆ ಮಾಡ್ತೀವಿ, ಎಲ್ಲರ ಥರನೇ ಎದ್ದು ನಿಂತ್ಕೊಳ್ಳೋಂಗೆ ಮಾಡ್ತೀವಿ ಅಂತಕ್ಕಂಥ ನಮ್ಮ ಸಹೋದರಿ ಸುಶೀಲಾ ನಾಡ್ ಅವ್ರು ಹೇಳಿದ್ರು ಒಂದ್ಸಲ. ಕೊಡ್ತೀವಿ ಅಂತ ಹೇಳಿದ್ರೆ ತಗೊಳಕ್ಕೆ ಬರಲ್ಲ. ಕೊರೋನಾ ಸಂದರ್ಭದಲ್ಲಿ, ವ್ಯಾಕ್ಸಿನ್ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಯ್ತಿತ್ತು. ಪ್ರಧಾನಮಂತ್ರಿಗಳು ಹೇಳಿದರು, ಪ್ರತಿ ಬೂತ್ನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆಗಳ ಜೊತೆಗೆ ಜನರನ್ನು ವ್ಯಾಕ್ಸಿನೇಷನಿಗೆ ಕರ್ಕೊಂಡು ಬರಬೇಕು, ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ನಮ್ಗಾಗ ಅನ್ನಿಸ್ತಾ ಇತ್ತು, ಇನ್ನೊಂದು ಕೆಲಸ ಬಂತು ಕೊರೋನಾದ ಮಧ್ಯದಲ್ಲಿ, ಅಪಾಯಕ್ಕೆ ಬೇರೆ ಸಿಗಾಕೋಗೊಳ್ಬೇಕಲ್ಲ ಅಂತ ಗೊಣಕ್ಕೊಂಡು ಹೋದವರೇ ಜಾಸ್ತಿ ನಾವು ಒಂದ್ಸರಿ. ಆದರೆ ಸಮಾಜಕ್ಕೆ ಒಳಗೆ ಹೋದ್ಮೇಲೆ ಗೊತ್ತಾಯಿತು, ಸರ್ಕಾರ ವ್ಯಾಕ್ಸಿನ್ ಕೊಡುತ್ತೆ ಅಂತ ಕೇಳಿದರೆ ತಗೊಳ್ಬೇಕು ಅಂತ ಭಾಳ ಜನರಿಗೆ ಅನಿಸಿಲ್ಲ, ತಗೊಳ್ಬೇಕು ಅಂತ ಭಾಳ ಜನರಿಗೆ ಗೊತ್ತಿಲ್ಲ. ವ್ಯಾಕ್ಸಿನ್ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲದೆ ಇರೋ ಭಾಳ ವ್ಯವಸ್ಥೆಗಳಿದ್ದಾವೆ, ಭಾಳ ವ್ಯಕ್ತಿಗಳಿದ್ದಾರೆ. ನಮ್ಮ ದೇಶದ ನರ್ಸಿಂಗ್ ಸ್ಟಾಫು, ನಮ್ಮ ದೇಶದ ANMಗಳು ಎಷ್ಟು ಕೆಲಸ ಮಾಡಿದ್ರು ಅಂತ ಕೇಳಿದ್ರೆ, ಅರುಣಾಚಲ ಪ್ರದೇಶದಲ್ಲಿ 37 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ, ಅಂದರೆ ಅಲ್ಲಿನ ಕುರಿ ಸಾಕಣೆ ಮಾಡ್ತಾ ಇದ್ದಂಥ, ಇಲ್ಲಿಯ ಕುರಿ ಅಲ್ಲ, ಅದು ಎತ್ತರದ್ದು ದಪ್ಪದ್ದು, ಅಲ್ಲಿಯ ಕುರಿ ಸಾಕಣೆ ಮಾಡ್ತಾ ಇದ್ದಂಥ ಕುಟುಂಬಗಳಿಗೆ 37 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವರಿಗೆ ವ್ಯಾಕ್ಸಿನೇಷನ್ ಕೊಟ್ಟರು. ಯಾಕೆಂದರೆ ಅವ್ರಿಗೆ ಕೊರೋನಾ ಬಂದಿದೆ, ವ್ಯಾಕ್ಸಿನೇಷನ್ ತಗೊಳ್ಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ಅನ್ಸತ್ತೆ. ಹಾಗೆ ಸಹೋದರಿ ಹೇಳಿದಾಗ ಸರ್ಕಾರ PGTVಲಿ ಇದನ್ನು PVTGಲಿ ಇದನ್ನು ಅನೌನ್ಸ್ ಮಾಡಿದೆ ಒಂದ್ಸಲಿ. ಅಂದರೆ ಸರ್ಕಾರ ಕೊಡೋಕ್ಕೆ ಸಾಧ್ಯ ಇದೆ ಯಾರು, ಆದರೆ ತಗೊಳ್ಬೇಕು ಅಂತ ಗೊತ್ತಿರಬೇಕಲ್ಲ. ತಗೊಳ್ಬೇಕು ಅಂತ ಗೊತ್ತಿಲ್ಲದಿದ್ರೆ ತಗೊಳಕ್ಕಾಗೋದಿಲ್ಲ. ಯಾಕಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಬಂದವ್ರಿಗೆ ಕೊಡೋ ವ್ಯವಸ್ಥೆ ಇದೆಯೇ ಹೊರತು ಬರಕ್ಕೆ ಆಗದೇ ಇರೋರಿಗೆ ಸ್ವಲ್ಪ ಇದೆ, ಬರಕ್ಕೆ ಗೊತ್ತಿಲ್ಲದೆ ಇರೋರಿಗೆ ವ್ಯವಸ್ಥೆ ಸರ್ಕಾರದ ಹತ್ರ ಇಲ್ಲ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಇದೇನಿದು ಬರಕ್ಕೆ ಗೊತ್ತಿಲ್ಲದೆ ಇರೋರಿಗೆ. ಸ್ಕೂಲಿಗೆ ಹೋಗೋರಿಗೆ ಸ್ಕೂಲ್ ಇದೆ, ಸ್ಕೂಲಿಗೆ ಬರಲ್ಲ ಅಂತ ಪ್ರತಿಭಟನೆ ಮಾಡೋರ್ಗೆ ಒಂದು ಸ್ಕೂಲ್ ಇದೆ, ಸ್ಕೂಲ್ಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೇನಿದೆ. ಇಲ್ಲಿ ನಮ್ಮೆಲ್ಲರದ್ದು ಕೂಡ ಕೆಲಸ ಆರಂಭ ಆಗುತ್ತೆ. ಸ್ಕೂಲ್ಗೆ ಹೋಗಬೇಕು ಅಂತ ಅನ್ನಿಸದೇ ಇರುವಂಥ ಜಾಗದಲ್ಲಿ, ಸ್ಕೂಲ್ಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಇರುವಂಥ ಜಾಗದಲ್ಲಿ ನಾವೇನು ಮಾಡ್ತೀವಿ? ಇಂಥದ್ದೊಂದು ಬಹುದೊಡ್ಡದಾಗಿರ್ತಕ್ಕಂಥ ವರ್ಗ ನಮ್ಮ ದೇಶದಲ್ಲಿ ಕೋಟ್ಯಂತರ ಜನಸಂಖ್ಯೆ ಇದೆ. ಆಸ್ಪತ್ರೆಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಇರುವಂಥ, ಶಾಲೆಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಇರುವಂಥ, ಸರ್ಕಾರದ ಈ ಸೌಲಭ್ಯ ನಿಮಗೆ ಸಿಗುತ್ತೆ ಅಂತ ಗೊತ್ತಿಲ್ಲದೆ ಇರತಕ್ಕಂಥ, ಅಲ್ಲಿ ನಮ್ಮೆಲ್ಲರದ್ದು ಕರ್ತವ್ಯ ಶುರು ಆಗುತ್ತೆ. ಯಾಕಂದರೆ ಅಲ್ಲಿಗೆ ಸರ್ಕಾರ ಬರಲ್ಲ. ಎಲ್ಲೋ ಒಂದು ಜನ 10% ಆಫೀಸರ್ಗಳು ಬರ್ತಾರೆ ಹೊರತು ಉಳಿದವರೆಲ್ಲರೂ ತಾವು ಕೂತಿರೋ ಕುರ್ಚಿಗೆ ನ್ಯಾಯ ಒದಗಿಸ್ತಾರೆ, ಬಂದರೆ ಕೊಡ್ತಾರೆ ಒಳ್ಳೆಯವರು ಅವರು. ಆದರೆ ಬರಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಅವ್ರು ಹೋಗೋಕ್ಕಾಗಲ್ಲ. ಅಂಥ ಕಡೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳು, ನಾನು ಅಂದ್ಕೊಳ್ತೀನಿ ನಮ್ಮೆಲ್ಲರ ಪಾತ್ರ ಮುಂದಿನ ದಿನಗಳಲ್ಲೂ ಕೂಡ ಅದೇ ಥರ ಇದೆ ಅಂತಲೇ. ಎಚ್ ಶೆಟ್ಟರ್ ಈ ಕಾರ್ಯಕ್ಕೆ ನಾವು ಕೈ ಜೋಡಿಸ್ಬೇಕು ಅಂತ ನಿನ್ನೆ ಬರ್ತಾ ಜಿತೇಂದ್ರ ಕುಂದೇಶ್ವರ ಪತ್ರಕರ್ತರು ಬರೆದಿರ್ತಕ್ಕಂಥ ಕಾಲಮ್ ಓದ್ಕೊಂಡು ಬಂದೆ ನಾನು. ಯಾವ ಪತ್ರಿಕೆ ಅಂತ ಫಾಂಟ್ ನೋಡಿದ್ರೆ ಗೊತ್ತಾಗಲಿಲ್ಲ ನನಗೆ. ಆದರೆ ಎಚ್ ಶೆಟ್ಟರ ಇಲ್ಲಿವರೆಗಿನ ಅವರ ಜೀವನ ಮತ್ತು ಅವರ ಭಾವನೆಗಳನ್ನ ಆ ಕಾಲಮ್ನಲ್ಲಿ, ಆ ಆರ್ಟಿಕಲ್ನಲ್ಲಿ, ಆಪೆಡ್ನಲ್ಲಿ ತುಂಬ ಸುಂದರವಾಗಿ ಅವರು ನಿರೂಪಿಸುವಂಥ ಕೆಲಸ ಮಾಡಿದ್ದಾರೆ ಒಂದ್ಸಲ. ಇವತ್ತು
ಬಂದು ನೋಡಿದಾಗ ಆ ಲೇಖನಕ್ಕೂ ಇವತ್ತು ನೋಡಿದಂಥ ದೃಶ್ಯಕ್ಕೂ ಯಾವುದೇ ಅಂತರ ಇಲ್ಲ. ಆ ಲೇಖನಕ್ಕಿಂತ ಭಾಳ ಸುಂದರವಾಗಿರ್ತಕ್ಕಂಥ ಕೆಲಸ ಇವತ್ತು ನಮ್ಮ ಎದುರಿಗಾಗಿದೆ ಅನ್ಸತ್ತೆ. ಇದನ್ನು ನೆನಪಿಟ್ಕೊಂಡೊಮ್ಮೆ ಸಮಾಜಕ್ಕೆ ಶಕ್ತಿ ತುಂಬಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಜೊತೆಗೆ ಹೊರಟಿರ್ತಕ್ಕಂಥ ಇಲ್ಲಿರೋರೆಲ್ಲರೂ ಕೂಡ ಗುರುರಾಜ್ ಅವ್ರು ಹೇಳಿದಾಗೆ ಈ ಕೆಲಸ ನಮ್ಮದು ಅಂತ ಇಷ್ಟು ದಿನಗಳ ಕಾಲ ಸಹಕಾರ ಕೊಟ್ಟಿರ್ತಕ್ಕಂಥ ಊರಿನವರೆಲ್ಲರೂ ಕೂಡ ಇವತ್ತು ಆ ಆನಂದವನ್ನು ಅನುಭವಿಸಲೇಬೇಕು. ನಮ್ಮ ಊರಿನಲ್ಲಿ ಒಂದು ದೊಡ್ಡ ಕೆಲಸ ನಡೆದಿದೆ ಅಂತ. ಮುಂದಿನ ದಿನಗಳಲ್ಲಿ ಇದರ ಇನ್ನೊಂದಷ್ಟು ಹೆಜ್ಜೆಗಳು ನಮಗೆ ಬಾಕಿ ಇದೆ ಅನ್ನೋದನ್ನು ನೆನಪು ಮಾಡಿಕೊಂಡು ಎಚ್ ಎಸ್ ಶೆಟ್ಟರ್ ಜೊತೆಗೆ ಕೈ ಜೋಡಿಸಿ ನಾವು ಅದನ್ನು ಮುಂದುವರಿಸಬೇಕು ಅಂತ ಮಾತ್ರ ಹೇಳ್ತಾ, ಸನ್ಮಾನ್ಯ ಎಚ್ ಎಸ್ ಶೆಟ್ಟರಿಗೆ ಇನ್ನೊಂದು ಸಲ ಹಾಡು ವೇದಿಕೆಯಲ್ಲಿ ಹಾಡು ಹೇಳಿದಂಥ ಸಹೋದರಿ, ಕಿರಿಯ ಸಹೋದರಿ ಯಾಕೆ ಹೇಳಿದ್ರು, ಜನತಾ ರೂಪಿ ಜನಾರ್ದನ ನಿನ್ನ ಅಂತ. ಯಾಕಂದರೆ ಇವತ್ತು ಕುವೆಂಪು ಅವರು ಅದನ್ನೇ ಹೇಳಿದ್ದಾರೆ, ವಿವೇಕಾನಂದರು ಅದನ್ನೇ ಹೇಳಿದ್ದಾರೆ, ನೂರು ದೇವರ ನೂಕಾಚೆ ತಾಯಿ ಭಾರತೀಯ ಪೂಜಿಸು ಅಂತ ಹೇಳಿರ್ತಕ್ಕಂಥ ವಾಕ್ಯವನ್ನು ನಾವು ನೋಡಿದೀವಿ. ತಾಯಿ ಭಾರತಿ ಅಂದರೆ ಏನು? ತಾಯಿ ಭಾರತಿಯಿಂದ ಫೋಟೋ ಅಲ್ಲ. ಜನಾರ್ದನ ಅಂದರೆ ಏನು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ, 5 ನಿಮಿಷ ಹೋಗ್ತೀವಿ, 10 ನಿಮಿಷ ಹೋಗ್ತೀವಿ, ಇನ್ನು 23 ಗಂಟೆ 30 ನಿಮಿಷ ಏನು ಅಂತ ಕೇಳಿದ್ರೆ ಸಮಾಜರೂಪಿ ಭಗವಂತ ಜನಾರ್ದನ, ಜನತಾರೂಪಿ ಜನಾರ್ದನ ಅಥಾನ್. ಅದನ್ನೇ ಜೀವೇರ ಸೇವಾ ಶಿವೇರ ಸೇವಾ ಅಂತ ಹೇಳಿದ್ರು. ಯಾರು ಜೀವಿಗಳ ಸೇವೆ ಮಾಡ್ತಾರೋ ಅವ್ರು ಶಿವನ ಸೇವೆ ಮಾಡಿದಾಗ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಕರ್ಮಠತೆ ಅನೇಕ ಸಲ ನಮ್ಮನ್ನು ಹಿಡಿದು ನುಂಗಾಕ್ಬಿಡುತ್ತೆ. ಒಂದ್ಸಲಿ ನಾವು ಆರಾಧನೆ ಮಾಡಬೇಕಾದ್ರೆ, ನಾವು ಅಧ್ಯಾತ್ಮದ ಏನು ಮಾಡಬೇಕಾದ್ರೆ ಅಲ್ಲಿ ಕರ್ಮಠತೆಯಿಂದ ಹೊರಗಡೆ ಬಂದು ಜೀವೇರ ಸೇವಾ ಶಿವೇರ ಸೇವಾ ಅಂತ ಹೇಳಿರ್ತಕ್ಕಂಥ ನಮ್ಮ ಹಿರಿಯರ ಮಾತುಗಳನ್ನ, ಜನತಾರೂಪಿ ಜನಾರ್ದನ ನಿನ್ನ ಅಂತ ಹೇಳಿರ್ತಕ್ಕಂಥ ಹಾಡನ್ನು ಕೇಳ್ತಾ 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 ನಾವು ನಮ್ಮಿಂದ ಏನು ಮಾಡಬಹುದು ಅದನ್ನೆಲ್ಲವನ್ನು ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ನಮ್ಮೆಲ್ಲರ ಸಹಕಾರ ಮತ್ತು ನಮ್ಮೆಲ್ಲರ ಶುಭಾಶಯಗಳು ಸನ್ಮಾನ್ಯ ಎಚ್ ಎಸ್ ಶೆಟ್ಟರಿಗೆ ಮತ್ತು ಅವರೆಲ್ಲರ ಕುಟುಂಬದ ಜೊತೆಗಿದೆ. ನಾವು ಸಮಾಜದ ಪ್ರತಿನಿಧಿಗಳಾಗಿ ನಿಮ್ಮ ಬಗ್ಗೆ ನಾವೆಲ್ಲರೂ ಕೃತಜ್ಞರಾಗಿದ್ದೀವಿ ಅಂತ ಹೇಳ್ತಾ, ಸಹೋದರಿ ಸುಶೀಲಾ ನಾಡ ಅವರು 2 ಸಂಗತಿಗಳನ್ನ ವಿಶೇಷವಾಗಿ ಹೇಳಿದರು. ಒಂದು ನೇರ ನೇಮಕಾತಿ, ಮತ್ತೊಂದು ಎಚ್ ಎಸ್ ಶೆಟ್ಟರ್ ಹೇಳಿದರು ಆರೋಗ್ಯ ದೃಷ್ಟಿಯಿಂದ ಸಂಶೋಧನೆ ಮಾಡಬೇಕು ಅಂತ 2 ಅಂಶವನ್ನು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಹತ್ರ ನಾನು ಮಾತಾಡಿದ್ದನ್ನು ಮುಂದೆ ತಗೊಂಡು ಹೋಗುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪದ ಜೊತೆಗೆ ಮತ್ತೊಮ್ಮೆ ನಮ್ಮೆಲ್ಲರನ್ನೂ ಇಲ್ಲಿ ಕರೆದಿದ್ದಕ್ಕೆ, ಗೃಹ ಪ್ರವೇಶದ ದೀಪ ಬೆಳಗಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಗೃಹ ಪ್ರವೇಶದ ಆನಂದದಲ್ಲಿ ಸಿಹಿ ಉಣಿಸ್ತಾ ಇರತಕ್ಕಂಥ ಎಚ್ ಎಸ್ ಶೆಟ್ಟರು ಮತ್ತು ಅವರ ಕುಟುಂಬದವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ.